ಸ್ಟಾರ್ಗಳಿಗೆ ಮುಗಿಯದ ಶಾಕ್ ಎಂದು ಕೂಡ ಐಟಿಯ ಡ್ರಿಲ್ ಪತ್ತೆಯಾದ ಆಸ್ತಿ ಹಣದ ಮೂಲದ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. ಸ್ಟಾರ್ಸ್ ಮನೆಗಳಲ್ಲಿ ಮುಂದುವರೆದ ಶೋಧ ಸತತ 31 ಗಂಟೆಗಳಿಂದ ನಿರಂತರವಾಗಿ ಪರಿಶೀಲನೆ ಆಗ್ತಿದೆ. ಆಸ್ತಿ ಪತ್ರ, ಬ್ಯಾಂಕ್ ಅಕೌಂಟ್ಗಳ ಪರಿಶೀಲನೆ ಆಗ್ತಿರೋದು. ಆ ಮೂಲಕ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ ಎರಡನೇ ದಿನವೂ ಕೂಡ ನಿರಂತರವಾಗಿ ಐಟಿ ಶಾಕ್ ತಗುಲ್ತಾನೆ ಇದೆ. ಸ್ಟಾರ್ಸ್ ಮನೆಗಳಲ್ಲಿ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಆಗ್ತಿದೆ. ಒಂದ್ ಕಡೆ ಪರಿಶೀಲನೆ, ಇನ್ನೊಂದು ಕಡೆ ವಿಚಾರಣೆ. ಅದಕ್ಕಾಗಿ ಎರಡನ್ನೂ ಕೂಡ ಕ್ರಾಸ್ ಚೆಕ್ ಮಾಡುವಂಥದ್ದು ಇರುವಂತಹ ಆಸ್ತಿ ಪತ್ರ, ಬ್ಯಾಂಕ್ನ ಅಕೌಂಟ್ ಪರಿಶೀಲನೆ ಎಲ್ಲವೂ ಕೂಡ ತ್ವರಿತಗತಿಯಲ್ಲಿ ಸಾಗ್ತಾ ಇದೆ. 31 ಗಂಟೆಗಳಿಂದ ಸತತವಾಗಿ ಈ ಒಂದು ಪ್ರೋಸೆಸ್ ಹೋಗ್ತಾ ಇರೋದು. ವಾಹನಗಳ ಖರೀದಿ, ಹೂಡಿಕೆಯ ಬಗ್ಗೆ ಪ್ರಶ್ನೆ, ಹೂಡಿಕೆ ಮಾಡಿದ ಕಂಪನಿಗಳ ಬಗ್ಗೆ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. 31 ಗಂಟೆಗಳ ನಿರಂತರ ಶೋಧ. ಸುದೀಪ್, ಪುನೀತ್, ಅದೇ ರೀತಿಯಾಗಿ ಶಿವಣ್ಣ, ಯಶ್ ಅವರ ಮನೆಗಳಲ್ಲಿ ನಿರಂತರವಾಗಿ ಪ್ರೋಸೆಸ್ ನಡೀತಿರೋದು. ಐಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮುಂದುವರೆಸಿದ್ದಾರೆ. ಎರಡನೇ ದಿನ ಕೂಡ ನೀವು ನೋಡ್ತಿರುವಂತಹ ಸ್ಟಾರ್ಗಳು ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ಅದೇ ರೀತಿಯಾಗಿ ಸುದೀಪ್ ಮತ್ತು ಯಶ್ ಅವರ ಮನೆಗಳಲ್ಲಿ ಇದೀಗ ನಿರಂತರವಾಗಿ ಅಲ್ಲಿ ಪ್ರೋಸೆಸ್ ನಡೀತಾ ಇದೆ. ಒಂದ್ ಕಡೆ ಕತ್ರಿಗುಪ್ಪೆ ನಿವಾಸ, ಯಶ್ ಅವರ ನಿವಾಸ, ಅಲ್ಲಿ ಕ್ಯಾಶುವಲ್ ಆಗಿ ಅವರು ವಾಕ್ ಮಾಡ್ತಿರೋದನ್ನ ನೋಡ್ತಾ ಇದ್ದಾರೆ ಮನೆ ಮುಂದೆ. ಇನ್ನು ಸುದೀಪ್ ಅವರ ನಿವಾಸದಲ್ಲಿ ಕೂಡ ಇವತ್ತು ಅಧಿಕಾರಿಗಳು ಪರಿಶೀಲನೆಯಲ್ಲಿ ಕಂಟಿನ್ಯೂ ಮಾಡಿದ್ದಾರೆ. ಇನ್ನು ಸದಾಶಿವನಗರದ ಪುನೀತ್ ಅವರ ನಿವಾಸ, ಅಲ್ಲೂ ಕೂಡ ಈಗ ಐಟಿ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿರೋದು. ಇನ್ನು ನಾಗವಾರ ಶಿವರಾಜ್ ಕುಮಾರ್ ಅವರ ನಿವಾಸದಲ್ಲಿ ಬೆಳಗ್ಗೆ ಏನು ವಾಕ್ ಮಾಡ್ತಾ ಇದ್ರು. ನಂತರ ಇನ್ನಷ್ಟು ಮಹಿಳಾ ಅಧಿಕಾರಿ ಕೂಡ ಹೋಗಿದ್ದಾರೆ. ಈಗ ಅವರ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಅವರ ವಿಚಾರಣೆ ಮಾಡೋದಕ್ಕೆ, ಅವ್ರ ಬಗ್ಗೆ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆಯೋದಕ್ಕೆ. ಈ ರೀತಿಯಾಗಿ ಸ್ಟಾರ್ಸ್ಗಳ ಮನೆಯಲ್ಲಿ ತೀವ್ರವಾದಂತಹ ಶೋಧ ಮುಂದುವರೆದಿದೆ. ಸತತ 31 ಗಂಟೆಗಳ ಒಂದು ಐಟಿ ಆಪರೇಷನ್ ಇನ್ನೂ ಕೂಡ ಮುಂದುವರೆದಿದೆ. ಇನ್ನು ಪುನೀತ್ ಅಶ್ವಿನಿ ದಂಪತಿಗೆ ಪ್ರಶ್ನೆಗಳ ಸುರಿಮಳೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳ್ತಾ ಇದೆ ಐಟಿ ತಂಡ. ಪುನೀತ್ ದಂಪತಿ ಹೂಡಿಕೆಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಈಗ ಪುನೀತ್ ಮತ್ತು ಅಶ್ವಿನಿ ದಂಪತಿಗೆ ಪ್ರಶ್ನೆಗಳ ಸುರಿಮಳೆಯನ್ನ ಕೇಳ್ತಾ ಇದ್ದಾರೆ. ಯಾವ ರೀತಿಯಾಗಿ ನೀವು ಕಂಪನಿಗಳನ್ನ ಓಪನ್ ಮಾಡಿದ್ರಿ, ಅಂದ್ರೆ ಯಾವ ಹಣದಿಂದ, ಹೇಗೆ ಬಂಡವಾಳ ಹಾಕಿದ್ದು, ಎಷ್ಟು ಕಂಪನಿಗಳಿದಾವೆ, ಅದರಲ್ಲಿರುವಂತಹ ಬಂಡವಾಳವನ್ನ ಯಾವ ರೀತಿಯಾಗಿ ನೀವು ಒಟ್ಟು ಹಾಕಿದ್ರಿ, ಎಲ್ಲಿಂದ ಬಂತು ಆ ಸಂಪಾದನೆ, ಅದರ ವಿವರ, ಅದೇ ರೀತಿಯಾಗಿ ಯಾವ ಯಾವ ಅಸೆಟ್ಗಳಿದಾವೆ, ಈ ರೀತಿಯಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಕೇಳಲಾಗ್ತಿದೆ. ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ, ಬ್ಯಾಂಕ್ನಲ್ಲಿರುವಂತಹ ಬ್ಯಾಲೆನ್ಸ್, ಅದೇ ರೀತಿಯಾಗಿ ಟ್ಯಾಕ್ಸ್ ಪೇಮೆಂಟ್ನ ಡೀಟೇಲ್ಸ್ ಎಷ್ಟಿದೆ, ಕಳೆದ ವರ್ಷ ಎಷ್ಟು ಕಟ್ಟಿದ್ರಿ, ಅದರ ಹಿಂದಿನ ವರ್ಷ, ಈ ವರ್ಷದೆಷ್ಟು, ಆ ರೀತಿಯಾಗಿ ಎಲ್ಲವನ್ನೂ ಕೂಡ ಡೀಟೇಲ್ ಆಗಿ ಪ್ರಶ್ನೆಗಳನ್ನು ಕೇಳಲಾಗ್ತಿದೆ ಪುನೀತ್ ಮತ್ತು ಅಶ್ವಿನಿ ಅವರಿಗೆ. ಪುನೀತ್ ಅವರಿಗೆ ಈಗಾಗಲೇ ತಮ್ಮ ಓನ್ ಕೆಲವೊಂದು ಕಂಪ್ನಿಗಳಿದ್ದಾವೆ. ಇತ್ತೀಚೆಗೆ PRK ಆಡಿಯೋ, PRK ಪ್ರೊಡಕ್ಷನ್ಸ್, PRK ಆಡ್ಸ್, ಅದೇ ರೀತಿಯಾಗಿ ದುಬೈ ಸೇರಿದಂತೆ ಅನೇಕ ಹೊರ ರಾಷ್ಟ್ರಗಳಲ್ಲೂ ಕೂಡ ಹೂಡಿಕೆಯನ್ನ ಮಾಡಲಾಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಿದೆ. ಎಲ್ಲ ಹೂಡಿಕೆಗಳ ಬಗ್ಗೆ ಪುನೀತ್ ದಂಪತಿಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಯಾವ ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಹೂಡಿಕೆ ಮಾಡಿದ್ದೀರಿ, ಅದರ ಮೂಲ ಹೇಗೆ, ಆ ಹೂಡಿಕೆಗೆ ಬಂದಂತ ಹಣ ಹೇಗೆ ಬಂತು, ಹೋಟೆಲ್ ಕ್ಷೇತ್ರದಲ್ಲಿ ಎಷ್ಟು ಹೂಡಿಕೆಯನ್ನ ಮಾಡಿದ್ದೀರಾ, ಅದೇ ರೀತಿಯಾಗಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ನಿಮ್ಮ ಹೂಡಿಕೆ ಎಷ್ಟು, ಅದರ ಮೂಲ ಹೇಗೆ, ಬೆಂಗಳೂರಿನ ದೇವನಹಳ್ಳಿಯ ಸುತ್ತ ರಿಯಲ್ ಎಸ್ಟೇಟ್ ವಿಚಾರದಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ ಅಂತ. ಇನ್ನು ಹೋಟೆಲ್ ಕ್ಷೇತ್ರದಲ್ಲೂ ಕೂಡ ಎಷ್ಟು ಹೂಡಿಕೆಯನ್ನ ಮಾಡಿದ್ದೀರಿ ಅಂತ. ಈ ಹಿಂದೆ ರಾಜ್ಕುಮಾರ್ ಹೋಟೆಲ್ ಕೂಡ ಇತ್ತು ಗಾಂಧಿನಗರದಲ್ಲಿ, ಸದ್ಯಕ್ಕೆ ಅದರ ಮಾಲೀಕತ್ವ ಚೇಂಜ್ ಆಗಿದೆ. ರಿಯಲ್ ಎಸ್ಟೇಟ್ ವಿಚಾರವಾಗಿ ಕೂಡ ಬೆಂಗಳೂರಿನ ದೇವನಹಳ್ಳಿ ಸುತ್ತ ಇರುವಂತಹ ರಿಯಲ್ ಎಸ್ಟೇಟ್ ಏನಿದೆ ಅದರ ವಿಚಾರವಾಗಿ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ. ಈ ರೀತಿಯಾಗಿ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಇವರಿಬ್ಬರಿಗೂ ಕೂಡ ಈಗ ಸತಿಪತಿಗಳಿಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಇನ್ನು ಮದ್ಯದ ಅಂಗಡಿಗಳಲ್ಲಿ ಕೂಡ ಹೂಡಿಕೆಯ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. MG ರೋಡ್ ಸೇರಿದಂತೆ ಇತರೆಡೆ ಹೂಡಿಕೆ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗಿರೋದು. ಅದೇ ರೀತಿಯಾಗಿ ಬೇರೆ ಬೇರೆ ರಿಯಲ್ ಎಸ್ಟೇಟ್ ವ್ಯವಹಾರದ ಬಗ್ಗೆ ಕೂಡ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಬೆಂಗಳೂರಿನ ಸುತ್ತಮುತ್ತ ದೇವನಹಳ್ಳಿ ಸುತ್ತ ರಿಯಲ್ ಎಸ್ಟೇಟ್, ಕಾಫಿ ಉತ್ಪನ್ನಗಳ ಕ್ಯೂರಿಂಗ್ ಯೂನಿಟ್ ಏನಿದೆ ಇದರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ದರ್ಶನಿ ಗ್ರೂಪ್ಗಳಲ್ಲಿ ಹೂಡಿರುವಂತಹ ಬಂಡವಾಳದ ಬಗ್ಗೆ ಪ್ರಶ್ನೆಯನ್ನ ಕೇಳಲಾಗ್ತಿದೆ. ಈ ರೀತಿಯಾಗಿ ಪುಂಖಾನುಪುಂಖವಾಗಿ 150ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡು ಅವರ ಮುಂದೆ ಆ ಪ್ರಶ್ನೆಗಳನ್ನ ಇಡಲಾಗ್ತಿದೆ. ಪ್ರತಿ ಪ್ರಶ್ನೆಗಳು ಕೂಡ ದಾಖಲೆಗಳೊಂದಿಗೆ ಉತ್ತರಿಸಲು ಸೂಚನೆಯನ್ನ ಕೊಡಲಾಗ್ತಿದೆ. ಬೇನಾಮಿ ಆಸ್ತಿಗಳ ದಾಖಲೆಯನ್ನು ತೋರಿಸಿ ಸ್ಪಷ್ಟನೆಯನ್ನು ಕೂಡ ಕೇಳಲಾಗ್ತಿದೆ. ಇದು ಯಾರ್ದು, ಹೇಗೆ ಇದನ್ನ ಇಲ್ಲಿ ಇನ್ವೆಸ್ಟ್ ಮಾಡಿದಿರಿ ಅಂತ ಸ್ಪಷ್ಟನೆಯನ್ನ ನೀಡುವಂತೆ ಐಟಿ ಅಧಿಕಾರಿಗಳು ಸುಮಾರು 150ಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ವಿತ್ ಡಾಕ್ಯುಮೆಂಟ್, ವಿತ್ ಪ್ರೂಫ್ ಉತ್ತರವನ್ನ ಕೊಡಿ. ಅದೇ ರೀತಿಯಾಗಿ ಬೇನಾಮಿ ಹಾಗೂ ಹೊರ ರಾಷ್ಟ್ರಗಳಲ್ಲಿ ಹೂಡಿಕೆಯ ಬಗ್ಗೆ ಕೂಡ ಪ್ರಶ್ನೆಯನ್ನ ಮಾಡಲಾಗ್ತಿದೆ. ಈ ಲೆಕ್ಕದಲ್ಲಿ ವ್ಯತ್ಯಾಸ ಬಂದ್ರೆ ಪುನೀತ್ ಅವರಿಗೆ ಸಂಕಷ್ಟ ಇರುತ್ತೆ. ಒಂದು ವೇಳೆ ಟ್ಯಾಲಿ ಆದ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ. ಒಂದು ವೇಳೆ ವ್ಯತ್ಯಾಸ ಕಂಡ್ರೆ ಇಡಿ ಎಂಟ್ರಿ ಆಗುವ ಚಾನ್ಸಸ್ ಇದೆ.
ಬೇನಾಮಿ ಹೊರ ರಾಷ್ಟ್ರಗಳಲ್ಲಿ ಜೊತೆಗೆ ಬೇನಾಮಿ ಹೂಡಿಕೆ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಮಾಡಲಾಗ್ತಿದೆ. ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮುನಿರಾಜು, ಪುನೀತ್ ರಾಜ್ಕುಮಾರ್ ನಿವಾಸದ ಆವರಣದಿಂದ. ಎಸ್ ಮುನಿರಾಜು, ಈಗ ಪುನೀತ್ ರಾಜ್ಕುಮಾರ್ ಅವರಿಗೆ ಸಂಬಂಧಪಟ್ಟಂತೆ ಸಾಲು ಪ್ರಶ್ನೆಗಳು, ಯಾವ ಪ್ರಶ್ನೆಗಳೀಗ ಕೇಳಲಾಗ್ತಿದೆ, ಏನೇನಿದೆ ಸದ್ಯದ ಡೀಟೇಲ್ಸ್? ಅವಿನಾಶ್, ಈಗಾಗಲೇ ನಿನ್ನೆಯಿಂದ ಐಟಿ ಅಧಿಕಾರಿಗಳು ಪುನೀತ್ ರಾಜ್ಕುಮಾರ್ನಲ್ಲಿ ಬೀಡು ಬಿಟ್ಟು ತನಿಖೆ ಮಾಡ್ತಿದ್ದಾರೆ. ಈಗ ಅವರು ಏನು ಇನ್ವೆಸ್ಟ್ಮೆಂಟ್ ಇರ್ಬೋದು, ಹೂಡಿಕೆಗಳು ಮತ್ತೆ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಮತ್ತೆ ಅವರ ಒಂದು ಸಂಭಾವನೆಗಳು ಏನಿದೆ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಪಡ್ಕೊಟ್ಟಿದ್ದಾರೆ. ಮತ್ತೆ ಕೆಲವು ಹೂಡಿಕೆಗಳ ಬಗ್ಗೆ ಅವರು ದಾಖಲೆಗಳನ್ನು ಸಹ ಪಡ್ಕೊಂಡು ಅವರ ಒಂದು ಸಮ್ಮುಖದಲ್ಲೇ ಒಂದು ಅದ್ರ ಬಗ್ಗೆ ಒಂದು ಕ್ವಶನ್ ಮಾಡಿ ಅದಕ್ಕೆ ಎಲ್ಲಿಂದ ಹೂಡಿಕೆ ಮಾಡಿದ್ರಿ ಮತ್ತೆ ಅದಕ್ಕೆ ಎಲ್ಲಿಂದ ಹಣ ಸಂದಾಯ ಆಗಿದೆ ಅನ್ನೋದ್ರ ಬಗ್ಗೆ ಸಹ ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಈಗಾಗಲೇ ಸುಮಾರು ಒಂದು 100ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿರುವಂತಹ ಐಟಿ ಅಧಿಕಾರಿಗಳು ಅವರ ಒಂದು ಆ ಪ್ರಶ್ನೆಗಳಿಗೆ ಏನು ಅವರಿಂದಲೇ ನೇರವಾಗಿ ಉತ್ತರ ಪಡ್ಕೊಂಡು ಆ ಒಂದು ಸಮಜಾಯಿಷಿಯನ್ನು ಸಹ ನಮೂದು ಮಾಡ್ಕೋತಿದ್ದಾರೆ. ಇದಕ್ಕೆಲ್ಲ ಏನು ನೀವು ಹೂಡಿಕೆ ಮಾಡಿರುವಂತಹ ಬೇರೆ ಬೇರೆ ದೇಶಗಳಿರ್ಬೋದು ಅಥವಾ ಬೇರೆ ಬೇರೆ ವಸ್ತು ಏನೇನು ಹೂಡಿಕೆ ಮಾಡಿದ್ರೆ ಕಂಪ್ನಿಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳನ್ನು ಸಹ ಅಧಿಕಾರಿಗಳು ನೇರವಾಗಿ ಅವರಿಂದಲೇ ಪುನೀತ್ ರಾಜ್ಕುಮಾರ್ ಇಂದಲೇ ಒಂದು ಪ್ರಶ್ನೆಗಳನ್ನ ಮಾಡಿ ಅದಕ್ಕೆ ಉತ್ತರಗಳನ್ನು ಸಹ ಪಡ್ಕೋತಿದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಹ ಏನು ಐಟಿ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ ಅದನ್ನೇ ನೇರವಾಗಿ ಪುನೀತ್ ಅವರಿಗೆ ತೋರಿಸಿ ಇದು ನಿಜನಾ ಸುಳ್ಳ ಅಥವಾ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಮಾಡಿ ಒಂದು ಸ್ಪಷ್ಟವಾದ ಒಂದು ಉತ್ತರವನ್ನು ಪಡ್ಕೋತಿದ್ದಾರೆ. ಬಹುಶಃ ಅದು ಇನ್ನೂ ಕೆಲವು ಗಂಟೆಗಳ ಕಾಲ ನಡೆಯುತ್ತೆ. ಮತ್ತೆ ಈ ಒಂದು ಏನು ಅವರು ತೋರಿಸಿರುವಂತಹ ಕಂಪ್ನಿಗಳಿಂದ ಹೂಡಿಕೆ ಮಾಡಿರುತ್ತವು ಅದು ನಿಜನೇ ಆಗಿದ್ದಲ್ಲಿ ಅದು ಇನ್ನಷ್ಟು ಸಂಕಷ್ಟ ಪುನೀತ್ ರಾಜ್ಕುಮಾರ್ ಅವರಿಗೆ ಎದುರಾಗುವಂತದ್ದು ಖಂಡಿತ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಮುನಿರಾಜು.